ಈಗ ಸೂರ್ಯ ಅವರು ಕೂಡ ಒಬ್ಬ ನಿರ್ದೇಶಕರಾಗಿದ್ದವರು, ಅದಕ್ಕಿಂತ ಮುಂಚೆ ಒಬ್ಬ ಡೈಲಾಗ್ ರೈಟ್ರು, ಓಕೆನಾ? ಸೊ ಈ ಡೈಲಾಗ್ ರೈಟ್ರು ಈಗ ನಿರ್ದೇಶನ ಮಾಡ್ತಾ ಇದ್ದಾಗ ಅವ್ರು ಡೈಲಾಗ್ ಬರೀದೇನೆ, ಸೊ ನೀವು ಡೈಲಾಗ್ ಬರೆದಾಗ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂಥೇಳಿ? ಸೂರಿ ಅವರು ಏನಂದರೆ ಮಾನಿಟ್ರಿಂಗ್ ಇರುತ್ತೆ. ಈಗ ನಾವೊಂದು ಸೀನ್ ಹೇಳ್ತಿದ್ದೀವಿ ಅಂದರೆ ಅದನ್ನು ಹಂಗೆ ಬರೆದಿಟ್ಬಿಡಿ ಅನ್ನೋರು. ಓಕೆ. ಹಿಂಗೆ ಬರೀಬೇಕು ಅಂತೇನಿಲ್ಲ, ನೀವು ಹೆಂಗೆ ಬರೆದ್ರು ಆ ಸೀನ್ ಓದಿದ್ರೆ ಆ ಸೀನ್ ಅಲ್ಲಿದೆ ಅಂತ. ಓಕೆ. ಅದು ಕಡ್ಡಿಪುಡಿಲಿ ಈಗಲೂ ಡಿಲೀಟೆಡ್ ಸೀನ್ ಅಂದರೆ ಶೂಟ್ ಮಾಡಿ ನಾವು ಹಾಕದೇ ಇದ್ದಿದ್ದು ಅಂದರೆ ಬೆಳಿಗ್ಗಿನ ಜಾವ ಕೆಫೆ ಶ್ರೀ ಶೂಟಿಂಗು. ಓಕೆ. ಶಿವಣ್ಣ ಅವರು ಕಾಫಿ ಕುಡ್ಕೊಂಡು ಬರ್ತಾರೆ. ರಾಧಿಕಾ ಪಂಡಿತ್ ಮೇಡಮ್ ಒಂದು ತುಳಸಿ ಕಟ್ಟೆನ ಎಲ್ಲ ನೀಟಾಗಿ ಇದು ಮಾಡಿ ಓಕೆ. ರೆಡಿ ಮಾಡಿ, ಆ ಹಿತ್ಲಲ್ಲಿ ಒಂದು ತುಳಸಿ ಕಟ್ಟೆ ಇರುತ್ತಲ್ಲ ಕರೆಕ್ಟ್, ಔಟ್ ಹೌಸಲ್ಲಿ, ಅಲ್ಲಿ ಈ ಕಡೆ ಓಂ ಅಂತ ಬರ್ದಿದ್ದಾರೆ, ಆ ಕಡೆ ಸ್ವಸ್ತಿಕ್ ಅಂತ ಬರ್ದಿದ್ದಾರೆ. ಸೊ ಶಿವಣ್ಣ ಕಾಫಿ ಕುಡ್ಕೊಂಡು ಏನು ಇಷ್ಟೊತ್ತು ಮಾಡ್ತಾ ಇದೆಯಾ ಅಂದ್ಬಿಟ್ಟು ಹಿಂಗೆ ಬರ್ತಾರೆ, ನೋಡಿದ್ರೆ ಓಂ ಇರುತ್ತೆ, ರಪರಪ ಅಂತ ಅಳಿಸ್ಬಿಡ್ತಾರೆ. ಅಳಿಸ್ಬಿಟ್ಟಾಗ ಯಾಕೆ ಏನಾಯಿತು ಅಂದರೆ ಈಗೆಲ್ಲ ಬಿಟ್ಬಿಟ್ಟಿದ್ದೀನಮ್ಮ ಯಾಕೆ ಸುಮ್ಮನೆ ಅಂತಾರೆ. ಆದರೆ ಈ ಕಡ್ಡಿಪುಡಿಲಿ ಅವ್ರು ರೌಡಿಸಮ್ ಬಿಟ್ಟಿದ್ದೀನಿ ಅನ್ನೋ ಕತೆ. ಓಕೆ. ಸೊ ಓಂ ಅಂದರೆ ಅವರು ಒಳ್ಳೆ ಉದ್ದೇಶದಿಂದ, ಅಂದರೆ ಅದ್ರ ಬೇಡ, ಕರೆಕ್ಟ್, ಈಗ ಓಂ ಶಿವಣ್ಣ ಆಗೋದು ಬೇಡ ಅನ್ನೋ ಉದ್ದೇಶದಲ್ಲಿ ಅವರು ಅಳಿಸಿದ್ದು. ಈ ಸಿನ್ನಿಗೆ ಬರ್ದಿದ್ದು ಸೂಪರ್. ಬಟ್ ಅದು ಎಡಿಟಿಂಗಲ್ಲಿ ಕೂರಲಿಲ್ಲ, ಬೇಡ ಅಂತ ಹೇಳಿ ತೆಗೆದಿದ್ದು. ಓಕೆ.